ಪ್ರಪಂಚದ ಹಲವಾರು ಧರ್ಮಗಳ ಪ್ರಕಾರ ಆತ್ಮ ಅನ್ನೋದು ಸಾವಿಲ್ಲದ ಚೇತನ. ಆತ್ಮ ಪರಮಾತ್ಮನ ಸೇರಿದಾದ್ಮೇಲೆ ಮತ್ತೆ ನಾವು ಆ ಮನುಷ್ಯನ ಜೊತೆ ಮಾತಾಡಕ್ಕಾಗಲ್ಲ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಇವತ್ತು ನಾನೇನಾದ್ರೂ ನಿಮ್ಗೆ ಒಬ್ಬ ಮನುಷ್ಯ ಸತ್ತಾದ್ಮೇಲೆ ಮತ್ತೆ ಹೋಗಿ ಆ ಆತ್ಮನ ಜೊತೆ ಮಾತಾಡ್ಬೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಮನುಷ್ಯ ಸತ್ತಾದ್ಮೇಲೆ ಅದ್ ಹೇಗ್ ಗುರು ಮತ್ತೆ ಹೋಗಿ ಆತ್ಮನ ಜೊತೆ ಮಾತಾಡಕ್ಕಾಗತ್ತೆ ಅನ್ನೋದು ಈಗ ನಿಮ್ಗೆ ಹುಡ್ತಾ ಇರುವಂತ ಪ್ರಶ್ನೆ. ಬನ್ನಿ ಇವತ್ತು ನಿಮ್ಗೆ ಒಬ್ಬ ಮನುಷ್ಯ ಸತ್ತಾದ್ಮೇಲೆ ಮತ್ತೆ ಅವ್ರ ಆತ್ಮನ ಜೊತೆ ಹೇಗ್ ಮಾತಾಡ್ಬೋದು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಶುರು ಮಾಡೋಣ. ಈಗಾಗಲೇ ನೀವು ಯೋಗ ನಿದ್ರೆಯಲ್ಲಿ ಮಲ್ಕೊಂಡು ಇಂದಿನ ಜನ್ಮದಲ್ಲಿ ಏನಾಗಿದೆ ಅನ್ನೋದನ್ನ ತಿಳ್ಕೊಬಹುದು ಅನ್ನೋದನ್ನ ನೋಡಿದೀರಾ, ಹಾಗೆ ಕೇಳಿದೀರಾ. ಆದ್ರೆ ಒಬ್ಬ ಮನುಷ್ಯ ಸತ್ತಾದ್ಮೇಲೆ ಆತ್ಮ ಸಂವಾದ ಮಾಡ್ಬೋದು ಅನ್ನೋದು ಹೊಸ ವಿಷಯ. ಈಗಾಗಲೇ ಟಿವಿಗಳಲ್ಲಿ ಸ್ವಾಮಿಗಳು ನಾವು ಆತ್ಮಗಳ ಜೊತೆ ಮಾತಾಡಿದೀವಿ ಅಂತ ಹೇಳಿರೋಂಥ ನ್ಯೂಸ್ ಕೂಡ ನೋಡಿರ್ತೀರ. ಆದ್ರೆ ನಾನು ಹಾಗೂ ನೀವು ಇಬ್ರು ಕೂತು ಒಂದು ಆತ್ಮದ ಜೊತೆ ಮಾತಾಡ್ಬೋದು, ನಾವು ಮಾತಾಡೋದನ್ನ ನಮ್ ಸುತ್ತ ಕೂತಿರುವಂತ ಜನ ಕೇಳಿಸ್ಕೋಬಹುದು ಅಂದ್ರೆ ಹೊಸ ವಿಷಯನೇ ಅಲ್ವಾ? ಹೇಗ್ ಗುರು ಹಾಗಾದ್ರೆ ನಾವು ಆತ್ಮದ ಜೊತೆ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈಗ ನಾವು ಡೈರೆಕ್ಟ್ ಆಗಿ ತಮಿಳ್ನಾಡಿಗೆ ಹೋಗ್ಬೇಕು. ಅಲ್ಲಿರುವಂತ ತಿರುವಣ್ಣಾಮಲೆಯಲ್ಲಿರುವ ಅತ್ತಿಮಲೈಪಟ್ರಿ ಅನ್ನೋ ಒಂದು ಗ್ರಾಮಕ್ಕೆ ಹೋಗ್ಲೇಬೇಕು. ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರುವ ಅತ್ತಿಮಲೈಪಟ್ರಿ ಅನ್ನೋ ಒಂದು ಗ್ರಾಮದಲ್ಲಿ ವಡಿವಾಂಬಾಳ್ ಅನ್ನುವ ಒಂದು ಮಹಿಳೆ ತನ್ನ ದೇಹದ ಮೇಲೆ ಆತ್ಮಗಳನ್ನ ಆವಾಹನೆ ಮಾಡಿ ಮಾತಾಡ್ತಾ ಇದ್ದಾಳೆ ಅಂತ ನಾನ್ ಕೇಳ್ಪಟ್ಟೆ. ಈ ವಿಷಯ ನಿಮಗೆ ಕೇಳಿದಾಗ ಅನ್ಸಿರುತ್ತೆ, ನಾರ್ಮಲ್ ಆಗಿ ಎಲ್ಲಾ ಟಿವಿ ಶೋಗಳಲ್ಲಿ ತೋರಿಸುವಂತ ಬಾಬಾಗಳು ಹೇಗೆ ಫೇಕ್ ಮಾಡ್ತಾರೋ ಈ ಮಹಿಳೆ ಕೂಡ ಹಾಗೆ ಫೇಕ್ ಮಾಡ್ತಾ ಇರ್ಬೋದು ಅಂತ. ಕಂಪ್ಲೀಟ್ ಆಗಿ ಈ ಸ್ಟೋರಿನ ಕೇಳಿಸ್ಕೊಳ್ಳಿ, ಹಾಗೆ ನೋಡಿ. ಅದಾದ್ಮೇಲೆ ನೀವು ಡಿಸೈಡ್ ಮಾಡಿ ಇದು ಫೇಕಾ ಅಲ್ವಾ ಅಂತ. ಅತ್ತಿಮಲೈಪಟ್ರಿ ಅನ್ನೋ ಗ್ರಾಮದಲ್ಲಿ ನಾಗನದಿ ದಂಡೆಯಲ್ಲಿ ನೆಲೆಸಿರುವ ಶ್ರೀ ಓಂ ಶಕ್ತಿ ಮಾರಿಯಮ್ಮ ಜ್ಞಾನ ಮಂದಿರ. ಈ ದೇಗುಲಕ್ಕೆ ಅನೇಕ ಕಷ್ಟದಲ್ಲಿರುವ ಜನ ಬರ್ತಾರೆ. ದೇವರ ಮರೆ ಹೋಗಿ ಒಳಿತನ್ನ ಕಾಣ್ತಾ ಇದ್ದಾರೆ. ಆದ್ರೆ ಆತ್ಮ ಸಂವಾದ ಜೊತೆಗೆ ಜ್ಯೋತಿಷ್ಯ ಹೇಳುವ ಜ್ಞಾನ ಹೊಂದಿರುವ ವಡಿವಾಂಬಾಳ್ ಅನ್ನುವವರು ಇಲ್ಲಿ ಅನೇಕ ಜನರ ಸಮಸ್ಯೆಗೆ ಪರಿಹಾರ ನೀಡ್ತಾ ಇದ್ದಾರೆ. ಜನಗಳ ಕಷ್ಟ ಅಂದಿದ ತಕ್ಷಣನೇ ಬರೀ ಜ್ಯೋತಿಷ್ಯ ಹೇಳ್ತಾ ಇಲ್ಲ ಇವರು, ಅದ್ರ ಜೊತೆಗೇನೆ ಅಕಸ್ಮಾತ್ ಯಾರಾದ್ರೂ ನಿಮ್ ಮನೆಯಿಂದ ಓಡೋಗಿದ್ರೆ, ಅಂದ್ರೆ ಚಿಕ್ಕ ಮಕ್ಕಳು ಕಾಣೆ ಆಗಿದ್ರೆ, ಅಥವಾ ನಿಮ್ಮ ಹಣ ಒಡವೆ ಏನಾದ್ರೂ ಕಳ್ಳತನ ಆಗಿದ್ರೆ ಅಥವಾ ಕಳುವಾಗಿದ್ರೆ ಅದನ್ನ ಹುಡುಕುವಂತ ಒಂದು ದಾರಿನ ಕೂಡ ಇವರು ಕಂಡಿಡ್ಕೊಂಡಿದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ಕೂಡ ತುಂಬಾ ಜನಕ್ಕೆ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಪರ್ಸನಲಿ ನನಗೆ ಜ್ಯೋತಿಷ್ಯ ಅನ್ನೋದು ಪರ್ಸನ್ ಟು ಪರ್ಸನ್ ಬಿಲೀವ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಆತ್ಮದ ಜೊತೆ ಮಾತಾಡೋದು ಒಂದು ಅಚ್ಚರಿಯ ವಿಷಯ. ಅದಕ್ಕೆ ವಡಿವಾಂಬಾಳ್ ಅವರು ಹೇಳುವಂತ ಜ್ಯೋತಿಷ್ಯದ ಬಗ್ಗೆ ನಾನಿಲ್ಲಿ ಪ್ರಮೋಷನ್ ಮಾಡ್ತಿಲ್ಲ. ಅದ್ರ ಬದಲಾಗಿ ಆತ್ಮದ ಜೊತೆ ಆಗುವಂತ ಸಂವಾದ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇದೆಲ್ಲ ಶುರುವಾಗಿದೆ ಇಲ್ಲಿ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ವಡಿವಾಂಬಾಳ್ 4 ವಯಸ್ಸಲ್ಲಿ ಇರ್ಬೇಕಾದ್ರೆ ಅವ್ರ ಮನೇಲಿರೋರು ಒಂದು ಹಾವನ್ನ ಹೊಡೆದಾಕ್ತಾರೆ. ಅದಾದ್ಮೇಲೆ ಅವ್ರ ಅಪ್ಪನ ಕನಸಲ್ಲಿ ಬಂದಂತ ಹಾವು, ನಾನು ನಿನ್ನ ಮಗಳ ರೂಪನ ಕಿತ್ಕೊಂತೀನಿ, ನಿನ್ನ ಮಗಳು ನನ್ನ ಹಾಗೆ ಆಗ್ತಾಳೆ ಅಂತ ಹೇಳಿ ಶಾಪ ಕೊಡ್ತಾನೆ. ಅದಾಗಿ ಕೆಲವೇ ವರ್ಷಗಳಾದ್ಮೇಲೆ ವಡಿವಾಂಬಾಳ್ ಅವರು ನೋಡೋದಕ್ಕೆ ಈ ತರ ಕಾಣಿಸ್ತಾ ಇದ್ದಾರೆ. ಇದಾಗಿ ಕೆಲವು ವರ್ಷಗಳಾದ್ಮೇಲೆ ವಡಿವಾಂಬಾಳ್ ಅವರ ತಂದೆ ತಾಯಿ ಇಬ್ರು ತೀರ್ಕೊಂತಾರೆ. ಆಮೇಲೆ ವಡಿವಾಂಬಾಳ್ ಅವರು ಚೆನ್ನಾಗಿ ಓದಿ ಒಂದು ಟೀಚರ್ ಆಗ್ತಾರೆ. ಅವ್ರಿಗೆ ನಾರ್ಮಲ್ ಆಗಿ ದೇವ್ರ ಮೇಲೆ ಅಷ್ಟಾಗಿ ನಂಬಿಕೆ ಇರೋದಿಲ್ಲ. ಆದ್ರೆ ಪದೇ ಪದೇ ಅವರ ಮನೆಯಲ್ಲಿ ದೇವ್ರಿರುವುದು, ಹಾವು ಕಾಣಿಸ್ಕೊಳ್ಳೋದು, ಹಾಗೆ ವಡಿವಾಂಬಾಳ್ ಅವರ ದೇಹದ ಮೇಲೆ ಆತ್ಮಗಳು ಬಂದು ಮಾತಾಡೋದನ್ನ ಅವರು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಂಗೆ ಅವ್ರಿಗೆ ದೇವರ ಮೇಲೆ ಭಕ್ತಿ ಹಾಗೂ ನಂಬಿಕೆ ಬೆಳೆಯುತ್ತಾ ಹೋಗುತ್ತೆ. ಆತ್ಮದ ಜೊತೆ ನಾವು ಯಾಕೆ ಮಾತಾಡ್ಬೇಕು? ಕೆಲವೊಂದ್ಸರಿ ನೀವು ನೋಡಿರ್ತೀರಾ, ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ, ಇನ್ ಕೆಲವರು ಆಕ್ಸಿಡೆಂಟಲ್ ಸತ್ತೋಗಿರ್ತಾರೆ, ಇನ್ ಕೆಲವರು ಅನಾರೋಗ್ಯ ಬಂದು ಹಾಸ್ಪಿಟ್ಲಿಗೆ ಸೇರಿ ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ದಿರ ಸತ್ತೋಗಿರ್ತಾರೆ. ಆದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಯಾವ ರೀಸನ್ ಅವ್ರು ಸತ್ತೋಗಿದ್ದಾರೆ ಅಂತ ನಮಗೆ ಗೊತ್ತೇ ಇರಲ್ಲ. ಸೊ ನಮ್ಗೆ ಅದನ್ನ ತಿಳ್ಕೋಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಅದಕ್ಕೆ ಆನ್ಸರೇ ಸಿಗಲ್ಲ. ಆದ್ರೆ ಈ ಜಾಗದಲ್ಲಿ ಅದಕ್ಕೆಲ್ಲ ಆನ್ಸರ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೇಗೆ ಅಂತೀರಾ? ಇಲ್ಲಿ ವಡಿವಾಂಬಾಳ್ ಅವರ ದೇಹದಲ್ಲಿ ಬರುವಂತ ಆತ್ಮಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಅಂದ್ರೆ, ಅವರು ಸಾಯ್ಬೇಕಾದ್ರೆ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು ಅದನ್ನ ಬಂದು ಆತ್ಮ ಹೇಳುತ್ತೆ. ಅದ್ರ ಜೊತೆಗೆ ಅವರು ಸಾಯೋದಕ್ಕೆ ರೀಸನ್ ಏನು ಅಂತ ಅದೇ ಆತ್ಮ ಬಂದು ಹೇಳುತ್ತೆ. ಇಲ್ಲಿ ನಿಮ್ಗೆ ಅನ್ನಿಸ್ಬೋದು, ಏನಿದೆ ನಾರ್ಮಲ್ ಆಗಿ ಅವ್ರ ವಾಯ್ಸ್ ಅಲ್ಲಿ ಅವರೇ ಬಂದು ಮಾತಾಡ್ತಾರೆ, ಇದು ಯಾರ್ ಬೇಕಾದ್ರು ಮಾಡ್ಬೋದಲ್ಲ ಅಂತ. ಬಟ್ ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರ ಇದೆ. ಏನು ಅಂದ್ರೆ, ವಡಿವಾಂಬಾಳ್ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಸತ್ತ ವ್ಯಕ್ತಿಯ ವಾಯ್ಸ್ ಅಲ್ಲೇ ಮಾತಾಡ್ತಾರೆ. ಅದ್ರ ಜೊತೆಗೇನೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ನಮ್ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ತೀರೋಗಿದ್ದಾರೆ. ಈಗ ನಾವು ಹೋಗಿ ಆ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದೀವಿ ಅನ್ಕೋಣ. ಅಲ್ಲಿ ಹೋದಾಗ
ವಡಿವಾಂಬಾಳ್ ಅವ್ರು ಕೇಳೋದು ನೀವು ಯಾವ ಊರಿಂದ ಬಂದಿದ್ದೀರಾ, ಹಾಗೆ ನೀವು ಬಂದಿರುವಂತ ಟೈಮ್, ಇಷ್ಟೇ ಕೇಳೋದು. ಇಲ್ಲಿ ನೀವು ಯಾರ ಬಗ್ಗೆ ಕೇಳಕ್ ಬಂದಿದ್ದೀರಾ ಅಂತ ಕೂಡ ಕೇಳಲ್ಲ ಅವರು. ಅದಾದ್ಮೇಲೆ ಅವರ ದೇಹದ ಮೇಲೆ ಬರುವಂತ ಆತ್ಮ ಕರೆಕ್ಟ್ ಆಗಿ ನೀವು ಎಷ್ಟು ಜನ ಅಲ್ಲಿ ಹೋಗಿದ್ದೀರಾ ಅಷ್ಟು ಜನಗಳ ಹೆಸರನ್ನ, ಅಂದ್ರೆ ಅವರು ಬದುಕಿದ್ದಾಗ ಆ ಒಂದು ಪರ್ಸನ್ ನ ಯಾವ ತರ ಕರೀತಿದ್ರು ಅದೇ ಹೆಸರಲ್ಲಿ ಕರೆದು ಮಾತಾಡಿಸಿ ಯಾಕಾಗಿ ಅವರ ಆತ್ಮ ದೇಹದಿಂದ ಹೊರಗಡೆ ಬಂತು, ಅವರ ಸಾವಿನ ಕಾರಣ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳುತ್ತೆ. ಈ ಕ್ಲಿಪ್ ಅಲ್ಲಿ ನೀವು ನೋಡಿದ ತಕ್ಷಣನೇ ನಿಮ್ಗೆ ಅರ್ಥ ಆಗಿರ್ಬೋದು, ವಡಿವಾಂಬಾಳ್ ಅವರು ಎಲ್ಲರ ಹೆಸರನ್ನ ಕರೆದು ಮಾತಾಡಿಸ್ತಾ ಇದ್ರು. ಅಲ್ಲಿ ನಿಮ್ಗೆ ಅವ್ರು ಏನ್ ಮಾತಾಡ್ತಾ ಇದಾರೆ ಲ್ಯಾಂಗ್ವೇಜ್ ಬೇರೆ ಇದೆ, ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಅಕಸ್ಮಾತ್ ನಿಮ್ಗೆ ತಮಿಳ್ ಗೊತ್ತಿರೋರಾಗಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಕಾಂಟೆಕ್ಸ್ಟ್ ನಿಮ್ಗೆ ಅರ್ಥ ಆಗಿರುತ್ತೆ. ಅವರು ಹೆಸರನ್ನ ಕರೆದು ಮಾತಾಡಿಸ್ತಿದ್ದಾರೆ. ಸೊ ಅದರಿಂದ ಅರ್ಥ ನಿಮ್ಗೆ ಏನ್ ಗೊತ್ತಾಗ್ತಿದೆ ಅಂದ್ರೆ, ಅಲ್ಲಿ ವಡಿವಾಂಬಾಳ್ ಯಾರು ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಆತ್ಮ ಬಂದು ಅವ್ರನ್ನ ಕರೀತಿದೆ ಅನ್ನೋದು. ಸೊ ನನಗೆ ಎಲ್ಲೋ ಒಂದ್ ಕಡೆ ಇದು ನಿಜ ಅಂತ ಅನ್ನಿಸ್ತು. ಅಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರು ತೀರ್ಕೊಂಡಿದ್ದು, ಅವ್ರಿಗೆ ಯಾಕಾಗಿ ತೀರ್ಕೊಂಡಿದ್ದಾರೆ ಅನ್ನೋ ವಿಚಾರ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ, ನೀವು ಬೇಕಾದ್ರೆ ಹೋಗಿ ವಡಿವಾಂಬಾಳ್ ಅವ್ರನ್ನ ಒಂದ್ಸರಿ ಮೀಟ್ ಮಾಡಿ, ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ನಿಮ್ಮ ಅನುಭವ ಏನಿದೆ ಅಂತ ನನಗೂ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಗೇನ್ ಹೇಳ್ತಾ ಇದೀನಿ, ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಕಟಕ ಸಿನಿಮಾನ ನೀವೆಲ್ಲ ನೋಡೇ ಇರ್ತೀರಾ. ಆ ಸಿನಿಮಾದಲ್ಲಿ ಹೀರೋ ನಾಸ್ತಿಕ ಆಗಿರ್ತಾನೆ, ದೇವ್ರ ಮೇಲೆ ಅವನಿಗೆ ಭಕ್ತಿ ಇರೋದಿಲ್ಲ. ಹಾಗಾಗಿ ಅವ್ರ ತಂದೆ ತೀರೋದಾಗ ಅವನು ಕಾರ್ಯ ಮಾಡಿರೋಲ್ಲ. ಒಂದು ಪಾಯಿಂಟ್ ಆಫ್ ಟೈಮ್ ಆದ್ಮೇಲೆ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ಅವ್ರ ತಂದೆ ಆತ್ಮ ಬಂದು ಹೀರೋವಿನ ಮಗಳ ದೇಹದ ಮೇಲೆ ಬಂದು ಕೇಳ್ಕೊಳುತ್ತೆ, ದಯವಿಟ್ಟು ನನಗೆ ಶಾಂತಿ ಕೊಡಿಸು, ನನಗೆ ತಿಥಿ ಮಾಡು, ನನಗೆ ಪಿಂಡ ಇಡು ಅಂತ. ಅದನ್ನ ಕೇಳಿದಾಗ ಆ ಹೀರೋಗೆ ತಡ್ಕೊಳಕ್ಕಾಗ್ದಿರಾ ಒದ್ದಾಡ್ತಾನೆ, ನನ್ನ ತಂದೆ ಇವಾಗೂ ಅಂತರ್ಪಿಶಾಚಿಯಾಗಿ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಇವಾಗವರೆಗೂ ನೆಮ್ಮದಿ ಸಿಕ್ಕಿಲ್ಲ ಅಂತ ಹೇಳಿ ಅವನು ಹೋಗಿ ಪಿಂಡ ಇಟ್ಟು ಅವ್ರ ಅಪ್ಪನಿಗೆ ಶಾಂತಿ ಕೊಡಿಸ್ತಾನೆ. ಸೊ ಈ ಸಿನಿಮಾದಲ್ಲಿ ಕೂಡ ಅದನ್ನೇ ಹೇಳಕ್ ಬಂದಿರೋದು, ಯಾವತ್ತಾದ್ರೂ ಯಾರಾದ್ರೂ ಸತ್ತೋಗಿದ್ದಾರೆ ಅಂದಾಗ ಅವ್ರಿಗೆ ಕರೆಕ್ಟ್ ಆಗಿರುವಂತ ಕಾರ್ಯ ನಾವು ಮಾಡ್ಲೇಬೇಕಾಗತ್ತೆ. ತುಂಬಾ ಜನ ಅನ್ಕೋಬಹುದು, ಸತ್ತೋದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರ, ನಾವ್ ಯಾಕೆ ಗುರು ಕಾರ್ಯ ಮಾಡ್ಬೇಕು ಅಂತ. ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಿಮ್ಮ ಆನ್ಸಿಸ್ಟರ್ಸ್ ಯಾರಾದ್ರೂ ಅವ್ರ ಆನ್ಸಿಸ್ಟರ್ಸ್ಗೆ ಕರೆಕ್ಟ್ ಆಗಿ ಕಾರ್ಯಗಳನ್ನ ಮಾಡಿಲ್ಲ ಅಂತ ಅಂದ್ರೆ ಅದು ನಿಮಗ್ ಬಂದ್ ತಟ್ಟತ್ತೆ. ತುಂಬಾ ಜನ ಜ್ಯೋತಿಷಿಗಳು ಇದನ್ನ ಹೇಳಿರೋದನ್ನ ಕೂಡ ನೀವು ಕೇಳಿರ್ತೀರಾ, ನಿಮ್ಗೆ ಪಿತೃದೋಷ ಇದೆ, ನೀವು ನಾರಾಯಣ ಬಲಿ ಮಾಡಿಸ್ಬೇಕು, ಆಮೇಲೆ ಅವರಿಂದ ನಿಮ್ಗೆ ಎಫೆಕ್ಟ್ ಜಾಸ್ತಿ ಆಗತ್ತೆ ಅಂತ. ನೋಡಿ, ನಿಮ್ಮ ಮನೇಲಿ ಯಾರಾದ್ರೂ ತೀರೋದ್ರೆ ಅಥವಾ ನಿಮ್ಮ ಹಿರಿಯರ ಯಾರು ತೀರೋಗಿದ್ರೆ ದಯವಿಟ್ಟು ಅವರಿಗೆ ಕಾರ್ಯಗಳನ್ನ ಮಾಡಿದಾಗ ಅವರಿಂದ ನಿಮ್ಗೆ ಒಳ್ಳೇದೇ ಆಗತ್ತೆ ಹೊರತು ಕೆಟ್ಟದಂತೂ ಆಗಲ್ಲ. ಅಂಡ್ ಮಾಡೋ ಪೂಜೆ ಕೂಡ ನಿಷ್ಠೆಯಿಂದ ಮಾಡಿ. ಯಾಕೆ ಅಂದ್ರೆ ನನ್ನ ತಾಯಿ ಯಾವಾಗ ಒಂದ್ ವಿಷಯ ಹೇಳ್ತಾ ಇದ್ರು, ಅದ್ ನನ್ನ ಕಿವಿಯಲ್ಲಿ ಇವಾಗ್ಲೂ ಗುಯ್ಗುಡ್ತಾ ಇದೆ. ಅಕಸ್ಮಾತ್ ನೀವೇನಾದ್ರೂ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ದೇವ್ರ ಹತ್ರ ಒಂದು ಕ್ಷಮೆ ಕೇಳಿದ್ರೆ ದೇವ್ರ ಕ್ಷಮಿಸ್ಬಿಡ್ತಾನೆ. ಆದ್ರೆ ದೊಡ್ಡವ್ರ ಕಾರ್ಯ ಮಾಡ್ಬೇಕಾದ್ರೆ ಅಥವಾ ಯಾರಾದ್ರೂ ಸತ್ತೋಗಿದ್ರೆ ಅವ್ರ ಕಾರ್ಯ ಮಾಡ್ಬೇಕಾದ್ರೆ ತುಂಬಾ ನಿಷ್ಠೆಯಿಂದ ಕರೆಕ್ಟ್ ಆಗಿರುವಂತ ಕ್ರಮದಲ್ಲೇ ಆ ಒಂದು ಕಾರ್ಯನ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವ್ರೇನಾದ್ರೂ ಮುನಿಸ್ಕೊಂಡ್ರೆ ನಮ್ ಜೀವನ ಹಾಳಾಗೋಗುತ್ತೆ ಅಂತ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ನಂಬಿಕೆ ಇದೆ, ಏನಪ್ಪಾ ಅಂತ ಅಂದ್ರೆ, ನಾವು ಸತ್ತಾದ ಮೇಲೆ ನಮ್ಮ ಆತ್ಮ ಹೊರಗಡೆ ಹೋಗಿದ್ದಾದ್ಮೇಲೆ ಆತ್ಮಕ್ಕೆ ಸಾವಿಲ್ಲ, ಅದು ನಮ್ಮನ್ನ ನೋಡ್ತಾ ಇರುತ್ತೆ, ಯಾವಾಗೂ ನಮ್ ಜೊತೆ ಇದ್ದು ನಮಗೆ ಒಳ್ಳೇದು ಕೆಟ್ಟದ್ದು ಏನಿರುತ್ತೆ ಅದು ನೋಡ್ಕೊಳುತ್ತೆ ಅನ್ನೋದನ್ನ ನಾವು ನಂಬ್ತೀವಿ. ಅದಕ್ಕೋಸ್ಕರನೇ ಸತ್ತವ್ರನ್ನ ನಾವು ದೇವರಿಗೆ ಹೋಲಿಸ್ತೀವಿ. ಇಲ್ಲಿ ವಡಿವಾಂಬಾಳ್ ಅವ್ರು ಮಾಡ್ತಿರುವುದು ಸರಿನಾ ತಪ್ಪಾ, ನಿಜವಾಗ್ಲೂ ಅವರ ದೇಹದ ಮೇಲೆ ಆತ್ಮಗಳು ಬಂದು ಮಾತಾಡ್ತಿದವ ಇಲ್ವಾ, ಇದು ಯಾವ್ದಕ್ಕೂ ನಾನ್ ಕರೆಕ್ಟ್ ಆನ್ಸರ್ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಇದೆಲ್ಲ ನಂಬಿಕೆಗಳ ಮೇಲೆ ಹೋಗುತ್ತೆ. ದೊಡ್ಡವರು ಸತ್ತ ಮೇಲೆ ಅವರ ಆತ್ಮ ದೇವ್ರನ್ನ ಸೇರುತ್ತೆ, ಹಾಗೆ ನಾವು ಕಾರ್ಯಗಳು ಮಾಡ್ಬೇಕು ಅನ್ನೋದೆಲ್ಲ ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚಾರಕ್ಕಿಂತ ನಂಬಿಕೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಕಾರ್ತಿಕ್.
ಬಾಯ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.